ಇರಾನ್ ಯುದ್ಧದ ಪರಿಣಾಮ ಕರ್ನಾಟಕದ ಮೇಲೂ ಬಿದ್ದಿದ್ದು ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ. ಸಿಲಿಂಡರ್ ಕೊರತೆ ಆಗಿದ್ದು ಜನರು, ಹೋಟೆಲ್ ಉದ್ಯಮದಾರರು ಪರದಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ನಗರದ 60ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಲಾಗಿತ್ತು. ಈ ವಿಚಾರವಾಗಿ ಮಾತನಾಡಿದ ಜಿಪಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್, ಇಂದಿರಾ ಕ್ಯಾಂಟೀನ್ಗೆ ಐಒಸಿಯಿಂದ ಗ್ಯಾಸ್ ಪೂರೈಕೆಗೆ ಸಮ್ಮತಿ ಸಿಕ್ಕಿದೆ. 80 ಸಿಲಿಂಡರ್ಗಳನ್ನು ನೀಡಲು ಐಒಸಿ ಒಪ್ಪಿಕೊಂಡಿದೆ. ಹೀಗಾಗಿ ಇನ್ನೆರಡು ದಿನದಲ್ಲಿ ಬಂದ್ ಆಗಿರುವ ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಲಿದೆ ಎಂದಿದ್ದಾರೆ. ಸರ್ಕಾರಕ್ಕೆ ಕೇಳಿದ ಪ್ರಕಾರ ಐಒಸಿ ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲೂ ಆಗ್ತದೆ. ಇಷ್ಟ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್ ಮಾಡ್ತೀವಿ. ಅದು ನೋಡಿದರೆ ಖಂಡಿತ ಅವಕಾಶ ನಮಗೆ ಸಮಸ್ಯೆ ಬರೋದಿಲ್ಲ. ಅದರ ಜೊತೆಗೆ ಏನಾದರೂ ಪೆಂಡಿಂಗ್ ಇದ್ದರೆ ಅದರ ತಕ್ಷಣವೇ ಕ್ಲಿಯರ್ ಮಾಡಿಸಿ, ಎಲ್ಲೆಲ್ಲಿ ಮನೆಗೆ ಗೇಲ್ ಕನೆಕ್ಷನ್ಸ್ ಪೆಂಡಿಂಗ್ ಇದೆ ಅದು ಸಹ ಕೊಡಿಸ್ಬಿಡೋಣ. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಅಭಾವದ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಮುನಿಯಪ್ಪ, ಗೃಹ ಬಳಕೆಗೆ ಏನು ತೊಂದರೆ ಇಲ್ಲ, ಯಾರೂ ಅನವಶ್ಯಕವಾಗಿ ಮೊದಲೇ ಬುಕ್ ಮಾಡುವ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ಗಳಿಗೆ ಗ್ಯಾಸ್ ವ್ಯವಸ್ಥೆ ಆಗುವಂತೆ ನೋಡಿಕೊಂಡಿದ್ದೇವೆ. ಮಿತಿಯಾಗಿ ಬಳಸಿಕೊಳ್ಳಲು ಸೂಚನೆ ನೀಡಿದ್ದೇವೆ. ಈಗಾಗಲೇ 2 ಶಿಫ್ಟ್ಗಳಲ್ಲಿ ಗ್ಯಾಸ್ ಬಂದಿದೆ. ಪರಿಸ್ಥಿತಿ ಸುಧಾರಣೆ ನಂತರ ಇನ್ನೂ 10 ಶಿಫ್ಟ್ಗಳು ಬರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಅತಿ ಎಸೆನ್ಷಿಯಲ್ ಸರ್ವಿಸ್ ಈಗ ಹಾಸ್ಟೆಲ್ಗೆ ಮತ್ತು ಶಾಲೆಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಬೇಕೇ ಬೇಕು, ಹಾಸ್ಪಿಟ್ಲಿಗೆ ಬೇಕೇ ಬೇಕು. ಇದಕ್ಕೆ ಪೂರಕವಾಗಿ ತಯಾರು ಮಾಡುವಂಥ ಪದಾರ್ಥಗಳು ತಯಾರು ಮಾಡುವಂಥ ಕಡೆ, ಔಷಧಿ ತಯಾರು ಮಾಡೋ ಕಡೆ ಅಂತ ಇದಕ್ಕೂ ಕೂಡ ಅದನ್ನು ವ್ಯವಸ್ಥೆ ಮಾಡುವಂಥದ್ದನ್ನು ಏರ್ಪಾటు ಮಾಡಿದ್ದೀವಿ. ಈಗಾಗಲೇ 2 ಶಿಪ್ಪು ಬಂದಿರೋದು ನಾನು ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ ಒಂದು ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ. ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಕೋಲಾರದಲ್ಲಿ ಅಕ್ರಮವಾಗಿ ಸಿಲಿಂಡರ್ ಸೇಲ್ ಮಾಡಲಾಗ್ತಾ ಇದೆ. 1 ಕೆಜಿಗೆ 250 ರೂಪಾಯಿಯಿಂದ 280 ರೂಪಾಯಿಗೆ ಬ್ಲಾಕ್ನಲ್ಲಿ ಮಾರಾಟ ಮಾಡಲಾಗ್ತಿದೆ. ಹೋಟೆಲ್ಗಳಿಗೆ ಪೂರೈಕೆ ಆಗಬೇಕಿದ್ದ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇತ್ತು. ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಕಾಳಸಂತೆಯ ಕರಾಳ ದಿನ ಬಯಲಾಗಿದೆ. ಇನ್ನು ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಮಾರಾಟ ತಡೆಯಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಗ್ಯಾಸ್ ಅಭಾವವನ್ನೇ ಧುರುಳರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕೆಜಿಎಫ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳು ತಲೆಗೆತ್ತಿವೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು, ರೀಫಿಲ್ಲಿಂಗ್ ಬಳಸ್ತಾ ಇದ್ದಂತಹ 2 ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು 1,65,000 ಮಕ್ಕಳಿಗೆ ಗ್ಯಾಸ್ ಇಲ್ಲದೆ ಬಿಸಿಯೂಟ ತಯಾರಿಸಲಾಗ್ತಾ ಇದೆ. ಆತ್ಮನಿರ್ಭರತೆ ಮತ್ತು ಪರಿಸರ ಸ್ನೇಹಿ ಹೆಜ್ಜೆ ಇಟ್ಟಿರುವಂತಹ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಗ್ಯಾಸ್ಗೆ ಗುಡ್ ಬೈ ಹೇಳಿ ಸ್ಟೀಮಿಂಗ್ ಮೂಲಕವೇ ಆಹಾರ ತಯಾರಿಸುತ್ತಿದ್ದಾರೆ. ಅದಮ್ಯ ಚೇತನ ಸಂಸ್ಥೆಯಿಂದ ಪ್ರತಿದಿನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲಾಗ್ತಾ ಇದೆ. ಅಡುಗೆ ಮನೆ ಇದು. ಈಗ 2009ರಿಂದ ಇಲ್ಲಿ ಇವತ್ತಿನವರೆಗೆ 1 ಸಿಲಿಂಡ್ರು ನಮ್ಮ ಕಂಪೌಂಡಲ್ಲಿ ಬರದೇ ಇರುವಾಗ ನಾವು ನೋಡ್ಕೊಂಡಿದ್ದೀವಿ. ಮತ್ತಿದು ಸಾಧ್ಯ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಹಾಸನದಲ್ಲೂ ಗ್ಯಾಸ್ ಅಭಾವ ಉಂಟಾಗಿದೆ. ಹೋಟೆಲ್, ಹಾಸ್ಟೆಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗ್ಯಾಸ್ಗಾಗಿ ಪರದಾಟ ಶುರುವಾಗಿತ್ತು. ಹಾಸ್ಟೆಲ್ ಸಿಬ್ಬಂದಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಬಡಿಸುತ್ತಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಗ್ಯಾಸ್ ಸಿಲಿಂಡರ್ ವ್ಯತ್ಯಯವಾಗಿದ್ದು, ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಹೋಟೆಲ್ ಮಾಲೀಕರು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡಿದ್ದಾರೆ. ಸಿಲಿಂಡರ್ ಇಲ್ಲದೆ ಕಟ್ಟಿಗೆ ಒಲೆಯಲ್ಲೇ ಹೋಟೆಲ್ ಮಾಲೀಕರು ಅಡುಗೆ ತಯಾರಿಗೆ ಮುಂದಾಗಿದ್ದಾರೆ. ರಾಯಚೂರಿನಲ್ಲೂ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದ್ದು, ಗ್ಯಾಸ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರು ಪರದಾಡುತ್ತಿದ್ದು, ಸಿಲಿಂಡರ್ ಖಾಲಿಯಿಂದ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ದುಸ್ಥಿತಿ ಬಂದಿದೆ. ಗ್ಯಾಸ್ ಕೊರತೆಯ ಹಿನ್ನೆಲೆ ಗದಗ ನಗರದ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣದ ಬಳಿ ಇದ್ದಂತ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಹೋಟೆಲ್ ಬಂದ್ ಮಾಡಿದ್ದು, ಪ್ರಯಾಣಿಕರು ಊಟ ಸಿಗದೆ ಪರದಾಡಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲೂ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದ್ದು, ನಾಳೆ ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲ್ ಬಂದ್ ಮಾಡಲು ಮಾಲೀಕರು ನಿರ್ಧರಿಸಿದ್ದಾರೆ. ಸದ್ಯಕ್ಕೆ 1 ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಇದ್ದು, ನಾಳೆ ಸಿಲಿಂಡರ್ ಸಿಗದೆ ಹೋದ್ರೆ ಹೋಟೆಲ್ ಬಂದ್ ಮಾಡುವುದಾಗಿ ಹೋಟೆಲ್ ಮಾಲೀಕರು ನಿರ್ಧರಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಚಾಮರಾಜನಗರದಲ್ಲಿ 4 ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. 2 ಸಿಎನ್ಜಿ ಬಂಕ್, 2 ಆಟೋ ಎಲ್ಪಿಜಿ ಬಂಕ್ ಸ್ಥಗಿತವಾಗಿದೆ. ಹೀಗಾಗಿ ಆಟೋಗೆ ಗ್ಯಾಸ್ ತುಂಬಿಸಲು ಆಗದೆ ಚಾಲಕರು ಪರದಾಡಿದ್ದಾರೆ.
ಇನ್ನು ಚಾಮರಾಜನಗರ ಕೊಳ್ಳೇಗಾಲದಲ್ಲೂ 3 ಪ್ರಮುಖ ಹೋಟೆಲ್ಗಳು ಬಂದಾಗಿವೆ. ಬಸವೇಶ್ವರ, ಶ್ರೀರಂಗ ಹಾಗೂ ಹರ್ಷ ಹೋಟೆಲ್ಗಳು ಬಂದಾಗಿದ್ದು ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಸೌದೆಗೆ ಭಾರಿ ಬೇಡಿಕೆ ಬಂದಿದೆ. ಮೊದಲಿಗಿಂತ ದುಪ್ಪಟ್ಟು ಬೆಲೆ ಏರಿಕೆ ಆಗಿದ್ದು, ಈ ಬಗ್ಗೆ ದೊಡ್ಡಬಳ್ಳಾಪುರದ ಸಮೃದ್ಧಿ ಹೋಟೆಲ್ ಮಾಲೀಕ ದೇವೇಂದ್ರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲು ಟನ್ಗೆ 2,500 ರೂಪಾಯಿ ಇದ್ದ ದರ ಈಗ 5ರಿಂದ 10,000ವರೆಗೆ ತಲುಪಿದೆ. ಸೌದೆ ಕೂಡ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಟ್ಟಿಗೆ ಸ್ಟಾಕ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ 3 ಲೋಡ್ ಕಟ್ಟಿಗೆ ತರಿಸಲಾಗಿದ್ದು, ಭಕ್ತರಿಗೆ ಪ್ರತಿದಿನ ಅನ್ನದಾನ ಸೇವೆಗೆ ಕಟ್ಟಿಗೆ ಬಳಸಲಾಗ್ತಾ ಇದೆ. ಕಟ್ಟಿಗೆ ಒಲೆಯನ್ನು ಸಿದ್ಧಪಡಿಸಿ ಆಹಾರ ತಯಾರು ಮಾಡ್ತಿದ್ದಾರೆ. ಇನ್ನಷ್ಟು ಕಟ್ಟಿಗೆಯನ್ನು ಕಾಣಿಕೆಯಾಗಿ ನೀಡುವಂತೆ ಭಕ್ತರಿಗೆ ದೇಗುಲ ಆಡಳಿತ ಮನವಿ ಮಾಡಿದೆ. ಸಿಲಿಂಡರ್ ಕೊರತೆಯಿಂದ ಬಹುತೇಕ ಕಡೆ ಪ್ರಸಾದ ಬಂದ್ ಆಗಿದೆ. ಆದರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಪ್ರಸಾದ ವಿತರಣೆ ನಿರಂತರವಾಗಿ ನಡೀತಾ ಇದೆ. ನಿತ್ಯ 7ರಿಂದ 8,000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತರು ಬರ್ತಾ ಇದ್ದು ದೇವರ ದರ್ಶನ ಪಡೆದು ಭಕ್ತರು ಪ್ರಸಾದ ಸೇವಿಸುತ್ತಿದ್ದಾರೆ. ಗ್ಯಾಸ್ ಸ್ಟೀಮ್ ಮೂಲಕ ಅಡುಗೆ ತಯಾರಿಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಹಾರ್ಡಿಂಗ್ ವೃತ್ತದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಸೌದೆ ಒಲೆಯಲ್ಲಿ ಬಿಸಿ ನೀರು ಕಾಯಿಸಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಬರೇ ಅಮೇರಿಕ, ಇಸ್ರೇಲ್, ಇರಾನ್ ಬರೀ ಒಂದೇ ಅಲ್ಲ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಗ್ಯಾಸ್ ಇಲ್ಲದೆ ಕಣ್ಣೀರಿನ ಸುರಿಮಳೆ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಅನೇಕ ಔಷಧಿಗಳು, ಆಹಾರಗಳು ಬರದೇ ಇರತಕ್ಕಂಥ ಪರಿಸ್ಥಿತಿ ನಮಗೆ. ಇನ್ನು ಆಟೋ ಎಲ್ಪಿಜಿ ಬೆಲೆ ಹೆಚ್ಚಳವನ್ನ ಖಂಡಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಆಟೋ ಚಾಲಕರಿಂದ ಪ್ರತಿಭಟನೆ ಮಾಡಲಾಗಿದೆ. ಆಟೋ ಸಿಲಿಂಡರ್ಗೆ ಪೂಜೆ ಮಾಡಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಅವ್ಯವಸ್ಥೆ ಸರಿಪಡಿಸುವಂತೆ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಈಗ ವಾರ್ ಎಕ್ಸ್‌ಪ್ರೆಸ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು. ಇರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಟೆಹರಾನ್ನಲ್ಲಿ ನಡೀತಾ ಇದ್ದಂತಹ ರ್ಯಾಲಿ ವೇಳೆ ಮಿಸೈಲ್ಗಳಿಂದ ದಾಳಿ ನಡೆಸಲಾಗಿದೆ. ಅಲ್ ಖುದ್ಸ್ ದಿನದ ಅಂಗವಾಗಿ ರ್ಯಾಲಿ ನಡೆಸಲಾಗ್ತಾ ಇತ್ತು. ಸದ್ಯ ಭೀಕರ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಇನ್ನು ಇರಾನ್ ಶರಣಾಗತಿ ಚರ್ಚೆ ಮಧ್ಯೆಯೂ ದಾಳಿ ಮುಂದುವರೆದಿದೆ. ಇರಾನ್ ಶರಣಾಗಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ G7 ರಾಷ್ಟ್ರಗಳ ನಾಯಕರಿಗೆ ಮಾಹಿತಿ ನೀಡಿದ್ದಾರೆ. ಈ ಮಧ್ಯೆ ಇಸ್ರೇಲ್ ಅಮೆರಿಕ ದಾಳಿ ತೀವ್ರಗೊಳಿಸಿದೆ. ಇರಾನ್ ಇಸ್ರೇಲ್ ವಾರ್ ವಿಚಾರವಾಗಿ ಭಾರೀ ಚರ್ಚೆಗಳು ನಡೆದಿದೆ. ಅಮೆರಿಕದ ವಿಮಾನವನ್ನ ನಮ್ಮ ಮಿಸೈಲ್ಗಳು ಹೊಡೆದುರುಳಿಸಿದೆ ಅಂತ ಇರಾನ್ನ IRGC ಕ್ಲೈಮ್ ಮಾಡಿಕೊಂಡಿದೆ. ಆದರೆ ಇದಕ್ಕೆ ಅಮೆರಿಕ ಪ್ರತ್ಯುತ್ತರ ನೀಡಿದ್ದು ಆಪರೇಷನ್ ಎಪಿಕ್ ಫ್ಯೂರಿ ಮುಂದುವರೆದಿದೆ. ನಮ್ಮ ನೌಕೆಗಳು ಇರಾನ್ನ ದಾಳಿಯನ್ನ ಸಮರ್ಥವಾಗಿ ಎದುರಿಸ್ತಾ ಇವೆ ಅಂತ ಹೇಳಿದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭೀಕರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಇರಾನ್ ದೇಶಕ್ಕೆ ಚೇತರಿಸಿಕೊಳ್ಳಲಾಗದಂತಹ ಆಘಾತವೊಂದು ಎದುರಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಮುಜ್ತಬಾ ಖಮೇನಿ ಅವರು ವಾಯು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ಕೋಮಾಗೆ ಜಾರಿದ್ದಾರೆ ಎನ್ನಲಾಗ್ತಾ ಇದೆ. ಅಮೆರಿಕದ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನ ಇರಾಕ್ನಲ್ಲಿ ಪತನಗೊಂಡಿತು. ಅಮೆರಿಕದ ಮಿಲಿಟರಿ ಕಮಾಂಡ್ ಸೆಂಟರ್ ಈ ವಿಚಾರವನ್ನು ಖಚಿತಪಡಿಸಿತ್ತು. ಇನ್ನು ಅಮೆರಿಕಾಗೆ ಸೇರಿದ ಒಟ್ಟು 2 ಟ್ಯಾಂಕರ್ ಇರಾಕ್ನಲ್ಲಿ ಪತನಗೊಂಡಿದೆ ಎನ್ನಲಾಗ್ತಾ ಇದೆ. ಆದರೆ ಈ ವಿಚಾರದ ಬಗ್ಗೆ ಇರಾಕ್ ಹೇಳೋದೇ ಬೇರೆ. ಅಮೆರಿಕದ ಯುದ್ಧ ವಿಮಾನ ಪತನಗೊಂಡಿಲ್ಲ, ಬದಲಾಗಿ ನಾವೇ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದೆ. ಇನ್ನು ಈವರೆಗೆ ಒಟ್ಟು 4 ಯುದ್ಧ ವಿಮಾನಗಳು ಅಮೆರಿಕಾಗೆ ನಷ್ಟವಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತೀಕಾರವಾಗಿ ಇರಾನ್ ದುಬೈನ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ದುಬೈನಲ್ಲಿರುವ ಕ್ರೀಟ್ ಹಾರ್ಬರ್ನಲ್ಲಿರುವಂತಹ ವಸತಿ ಕಟ್ಟಡದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಿಂದಾಗಿ ಕಟ್ಟಡ ಹೊತ್ತಿ ಉರಿದಿದೆ. ಇಸ್ರೇಲ್ ಮೇಲೆ ಇರಾನ್ ಯುದ್ಧ ಮುಂದುವರಿಸ್ತಾ ಇರುವ ಹೊತ್ತಲ್ಲೇ ಹಾರ್ಮುಸ್ ಜಲಸಂಧಿಯ ಬಳಿ
23,000ಕ್ಕೂ ಹೆಚ್ಚು ಭಾರತೀಯ ನಾವಿಕರು ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಭಾರತೀಯ ಹಡಗು ಹಾಗೂ ಅದರಲ್ಲಿ ಸಿಲುಕಿರುವ ನಾವಿಕರನ್ನ ಸುರಕ್ಷಿತವಾಗಿ ಕರೆತರಲು ಭಾರತೀಯ ವಿದೇಶಾಂಗ ಸಚಿವರು ಇರಾನ್ ಜೊತೆ ಮಾತುಕತೆ ನಡೆಸಿದರು. ಈ ವೇಳೆ ಭಾರತೀಯ ಹಡಗುಗಳನ್ನು ಹರ್ಮುಸ್ ಜಲಸಂಧಿ ಮೂಲಕ ಹಾದು ಹೋಗಲು ಇರಾನ್ ಅನುಮತಿ ನೀಡಿದೆ. ಈ ಹಿನ್ನೆಲೆ ಭಾರತೀಯ ಧ್ವಜವಿರುವ 38 ಹಡಗುಗಳು ಹಾದು ಹೋಗಲಿದೆ. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಪ್ರತೀಕಾರದ ಡ್ರೋನ್ ದಾಳಿ ನಡೆಸಿದೆ. ಕೊಹಾತ್ ಪ್ರದೇಶದಲ್ಲಿರುವಂತಹ ಪಾಕ್ ಸೇನೆಯ ಕಾರ್ಯತಂತ್ರದ ಮಿಲಿಟರಿ ಕೇಂದ್ರಗಳು ಮತ್ತು ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. ಪ್ರತೀಕಾರದ ದಾಳಿಯಲ್ಲಿ ಹಲವರು ಮೃತಪಟ್ಟಿದ್ದು ಭಾರೀ ಪ್ರಮಾಣದಲ್ಲಿ ಆಸ್ತಿ ಹಾನಿಯಾಗಿದೆ ಎನ್ನಲಾಗಿದೆ. ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಒಡಿಶಾ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಮಾರ್ಚ್ 16ರಂದು ಚುನಾವಣೆ ನಡೆಯಲಿದೆ. ಇನ್ನು ಅಡ್ಡ ಮತದಾನದ ಭೀತಿಯಿಂದಾಗಿ ಒಡಿಶಾದ ಕಾಂಗ್ರೆಸ್ ಶಾಸಕರು ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಆಗಮಿಸಿದ್ದಾರೆ. 16ಕ್ಕೂ ಅಧಿಕ ಶಾಸಕರು ರಾಜ್ಯಕ್ಕೆ ಬಂದಿದ್ದಾರೆ ಎನ್ನಲಾಗಿದ್ದು, ರೆಸಾರ್ಟ್ ಸುತ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ರೆಸಾರ್ಟ್ ಒಳಗೆ ಬೇರೆಯವರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ವಂಡರ್ಲಾ ರೆಸಾರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದರು. ಶಾಸಕರಾದ ಎಚ್ಸಿ ಬಾಲಕೃಷ್ಣ, ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ದಾರೆ. ಎಲೆಕ್ಷನ್ಗಳು ಅವು ಇವು ನಾವು ಹೋಗಲ್ಲ, ಒಂದೊಂದ್ಸರಿ ಬೇರೆ ಬೇರೆ ಕಡೆಗೆ ರೆಸಾರ್ಟ್ಗೆ ಯಾಕೆ ಅವರು ಬಂದವರು ಏನಿಲ್ಲ. ನಾವು 3 ಬಾರಿಗಿನ್ನ ಜಾಸ್ತಿ ಗೆದ್ದಿರ್ತಕ್ಕಂಥವ್ರು 32 ಜನ 33 ಜನ ಇದ್ದೀವಿ. ಈಗ ಮಂತ್ರಿಮಂಡಲದಲ್ಲಿ ನಮಗೊಂದು ಅವಕಾಶ ಮಾಡ್ತೀವಿ. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ವೀರಪ್ಪನ್ ಪುತ್ರಿ ವಿದ್ಯಾ ವೀರಪ್ಪನ್ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ತಮಿಳುನಾಡು ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಕುರಿತು ಆಗಮಿಸಿರುವುದಾಗಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಡಿಸಿಎಂ ಡಿಕೆಶಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಔತಣಕೂಟ ಆಯೋಜಿಸಿದ್ದಾರೆ. ಸೋಮವಾರ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಡಿನ್ನರ್ ಆಯೋಜಿಸಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಸಿಎಂ ಸೋಮವಾರ ಸಂಜೆ 7:30ಕ್ಕೆ ಸಭೆ ಕರೆದಿದ್ದಾರೆ. 16 ಸಚಿವರಿಗೆ ಮಾತ್ರ ಸಭೆಗೆ ಕರೆದಿದ್ದಾರೆ. ಇನ್ನು ಬೇರೆ ಯಾರನ್ನು ಕೂಡ ಕರೀತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ. ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನು ಕರೆದು ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ ಮಾತಾಡ್ತಾರೆ. ಇದೇನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ ಕರೆದಿರ್ತಕ್ಕಂಥದ್ದು ಕೇವಲ 16 ಸಚಿವರು ಅಂತ ಮಾಹಿತಿ. ಎಲ್ಲರನ್ನೂ ಕರೀತಾರೇನೋ ಗೊತ್ತಿಲ್ಲ. ಇನ್ನೂ 2 ವಾರ ಇದೆಯಲ್ಲ, ಅಸೆಂಬ್ಲಿ ಇದೆಯಲ್ಲ, ಬಿಲ್ಸ್ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಕೆ ಕರೆದಿರ್ಬೋದು ಅಂತ ನಾನು ಕಾಂಗ್ರೆಸ್ ಶಾಸಕರಿಂದ ಸಂಪುಟ ಪುನರಚನೆಗೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಕಾಂಗ್ರೆಸ್ನ 30 ಶಾಸಕರು ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಮಾರ್ಚ್ 26ರಂದು ರಾತ್ರಿ ಬೆಂಗಳೂರಿನಿಂದ ದೆಹಲಿಗೆ ತೆರಳಲು ಹಿರಿಯ ಶಾಸಕರು ನಿರ್ಧರಿಸಿದ್ದಾರೆ. ನಿನ್ನೆ ನಡೆದ ಶಾಸಕರ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕಲು ಶಾಸಕರು ಮುಂದಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಸಮಾನ ಮನಸ್ಸುಳ್ಳಂತಹ ಹಿರಿಯ ಶಾಸಕರು ಸೇರಿದ್ವು. 2028ಕ್ಕೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಮಗೂ ಮಂತ್ರಿಗಿರಿ ಸ್ಥಾನ ಕೊಡಬೇಕು. ಅದಕ್ಕೆ 26ರಿಂದ 27 ಶಾಸಕರು ಸೇರಿದ್ವು. ಬೌರಿಂಗ್ ಕ್ಲಬ್ನಲ್ಲಿ ಎಲ್ಲರೂ ಕೂಡ ಸಭೆ ಮಾಡಿದ್ವಿ ಅಂದಿದ್ದಾರೆ. ನಾವೊಂದು ಸಮಾನ ಮನಸ್ಕರ ಇರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ, ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. ಕಾಂಗ್ರೆಸ್ ಶಾಸಕರ ಸಭೆ ಹಾಗೂ ದೆಹಲಿಗೆ ಹೋಗುವ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ರಾಜಕಾರಣದಲ್ಲಿ ಶಾಸಕರಾದವರು ಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಆಸೆ ಹೊಂದಿರ್ತಾರೆ. ಅದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆಶಿ, ಸಚಿವ ರಾಮಲಿಂಗಾರೆಡ್ಡಿ ಬೆಂಬಲ ನೀಡಿದ್ದಾರೆ. ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು MLA ಆಗಬೇಕು, MLA ಆದಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದಮೇಲೆ ಇನ್ನೊಂದು ಆಗಬೇಕು, ಈ ಥರದ್ದು ಅವರ ಆಸೆಗಳಿದ್ದೇ ಇರುತ್ತೆ. ಇಲ್ಲಾಂದರೆ ರಾಜಕಾರಣಕ್ಕೆ
ಯಾಕೆ ಬರ್ತಾರೆ? ಶಾಸಕರಾದವ್ರು ಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಅವರಿಗೆ ಆಸೆಗಳು ಇರ್ತವೆ. ಅದರಲ್ಲಿ ಆ ದೃಷ್ಟಿಯಲ್ಲಿ ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ತಪ್ಪೇನಿದೆ, ಎಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ನಾನು ಫಸ್ಟ್ ಟೈಮ್ ಆಗಿದ್ದು, ನಾನು ಓಲ್ಡ್ ಆಗ್ತೀನಿ, ನಾನು ಸೀನಿಯರ್ ಸಿಟಿಸನ್. ನಿನ್ನೆ ಸೇರಿದ್ದು ಹಿರಿಯ ಶಾಸಕರು 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವರಿಗೆ ಎಲ್ಲರೂ ಕೂಡ ಏನಂದ್ಕೊಂಡಿದ್ರು, 2.5 ವರ್ಷ ಆದಮೇಲೆ ರೀಶಫಲ್ ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ಹೋಯ್ತಲ್ಲ. ಸರಿ. ಬಾಗಲಕೋಟೆ ಉಪಚುನಾವಣೆ ಕುರಿತಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಾಗಿದೆ. ಹೈಕಮಾಂಡ್ಗೆ ಕಳಿಸುವ 3 ಸಂಭಾವ್ಯರ ಹೆಸರುಗಳ ಪೈಕಿ ಮೊದಲ ಹೆಸರು ವೀರಣ್ಣ ಚರಂತಿಮಠ ಹೆಸರು ಕಳಿಸುವುದಕ್ಕೆ ಕೋರ್ ಕಮಿಟಿ ತೀರ್ಮಾನ ಮಾಡಲಾಗಿದೆ. ಮತ್ತೊಂದು ಕಡೆ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್ಗೆ ಒಮ್ಮತ ಮೂಡಿಲ್ಲ. ಕೋರ್ ಕಮಿಟಿಲಿ ಚರ್ಚೆ ಆಗಿರುವಂಥ ಹೆಸರುಗಳನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ಅದನ್ನು ಕಳಿಸ್ಕೊಡ್ತೇವೆ. ಸೊ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಬೇಕು. ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಶ್ರಮನ ಹಾಕಬೇಕು ಅಂತೇಳಿ ಈ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪಿಸಿ ಶಾಸಕ ಸುರೇಶ್ ಗೌಡ ಸಿಎಂ ಡಿಸಿಎಂ ಕಾಲೆಳೆದಿದ್ದಾರೆ. ನಾನು ಮತ್ತು ಡಿಕೆ ಶಿವಕುಮಾರ್ ಹಾಲು ಜೇನಿನಂತೆ ಇದ್ದಾರೆ ಮುಖ್ಯಮಂತ್ರಿಗಳು, ಆದರೆ ಸಿಎಂ ಡಿಸಿಎಂ ಮಧ್ಯೆಗಿನ ಸಂಬಂಧವೇ ಕೆಟ್ಟು ಹೋಗಿದೆ. ಅಕ್ಕಪಕ್ಕದಲ್ಲಿ 45 ನಿಮಿಷ ಕುತ್ಕೊಂಡ್ರೂ ಕೂಡ ಮಾತನಾಡೋದಿಲ್ಲ. ಇವರಿಬ್ಬರು ಜೋಡೆತ್ತು ಇದ್ದಂತೆ ಅಂತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬಜೆಟ್ ವಿಚಾರ ಹಾಗೂ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. 5 ಬೆರಳು ಕೂಡ ಸಮನಾಗಿರೋದಿಲ್ಲ. ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ. ಶಾಸಕ ಇಕ್ಬಾಲ್ನ ಪಕ್ಷದಿಂದ ಹೊರಗೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಾವೇನೇ ಮಾತನಾಡಿದ್ರೂ ಕೂಡ ವ್ಯಕ್ತಿಗಳಾಗಿ ಮಾತ್ರ ಇರ್ತೇವೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ. ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಪಕ್ಷದ ಇತಿಮಿತಿಯ ಒಳಗೆ ನೀಡಿದರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಯನ್ನ ಮೀರಿ ಹೇಳಿಕೆ ನೀಡಿದರೆ ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾವು ಏನೇ ಮಾತಾಡಿದರೂ ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ. ಇನ್ನು ತಮ್ಮ ಹೇಳಿಕೆ ವಿಚಾರವಾಗಿ ಸ್ಪಷ್ಟನೆ ನೀಡಿದ ಶಾಸಕ ಇಕ್ಬಾಲ್ ಹುಸೇನ್, ನಾನು ಒಬ್ಬ ಜನಪ್ರತಿನಿಧಿ, IAS KAS ಅಧಿಕಾರಿಯಲ್ಲ. ಜನ ಮತ ಕೊಟ್ಟು ಸ್ಥಾನಮಾನ ಕೊಟ್ಟಿದ್ದಾರೆ. ಜನರ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಸಿಎಂ ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ದೇನೆ. ಅದರಲ್ಲೇನು ತಪ್ಪಿದೆ ಅಂತ ಹೇಳಿದರು. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ನನ್ನ ಹಾಲು ಹವಾಲನ್ನ ಅಲ್ಲಿರುವಂಥ ವಸ್ತುಸ್ಥಿತಿನ ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದು ತಪ್ಪೇನಿದೆ? ನಾನು ರಾಜ್ಯದ ಬಗ್ಗೆ ರಾಜ್ಯದ ಸುದ್ದಿಗಳನ್ನು ನೋಡೋಣ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಪ್ರಮುಖ ಆರೋಪಿಗಳಿಗೆ ಡಿಫಾಲ್ಟ್ ಜಾಮೀನು ಮಂಜೂರಾಗಿದೆ. ಬಿಕ್ಲು ಶಿವನ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ಮತ್ತು ಕಿರಣ್, ಬಿ ವಿಮಲ್ ರಾಜ್ ಮತ್ತು ಮದನ್ಗೆ ಜಾಮೀನು ಮಂಜೂರಾಗಿದೆ. ಪೊಲೀಸರ ವಿಳಂಬವಾಗಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಕಾರಣಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಪೀಠ ಜಾಮೀನು ಮಂಜೂರು ಮಾಡಿದೆ. ಎಜುಕೇಷನ್ ಪ್ರಮೋಷನ್ ಸೊಸೈಟಿ ಫಾರ್ ಇಂಡಿಯಾ ಇವತ್ತು ಶ್ರೇಯಾಂಕ್ ಮತ್ತು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಕುರಿತ ಸಂವಾದ ಏರ್ಪಡಿಸಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಂವಾದದಲ್ಲಿ EPSI ಶಿಕ್ಷಣ ತಜ್ಞರು ಹಾಗೂ ಇಂಡಿಯಾದ ಪ್ರಮುಖ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಇದಲ್ಲದೆ 2025ರ ಡಿಜಿಟಲ್ ದತ್ತಾಂಶ ಸಂರಕ್ಷಣೆ ಕಾಯ್ದೆ ಬಗ್ಗೆಯೂ
ಸಂವಾದ ಏರ್ಪಡಿಸಲಾಗಿತ್ತು. ಇನ್ನು ಈ ಸಂವಾದ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಕಾರ್ಯವಿಧಾನಗಳು, ಮಾನ್ಯತೆ ಪ್ರಕ್ರಿಯೆಗಳು ಹಾಗೂ ರಾಷ್ಟ್ರೀಯ ಶ್ರೇಯಾಂಕದ ಚೌಕಟ್ಟುಗಳ ಬಗ್ಗೆ ಅರಿವು ಮೂಡಿಸುವುದು ಈ ಸಂವಾದದ ಮುಖ್ಯ ಉದ್ದೇಶವಾಗಿತ್ತು. ದೇಶದ ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಸಂದಿಗ್ಧತೆಯಿಂದಾಗಿ ಅಡುಗೆ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಇದರ ಮಧ್ಯೆ ಕಾಳಸಂತೆಯಲ್ಲಿ ದಂಧೆಕೋರರು ಎಗ್ಗಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ಈ ನಡುವೆ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಪಕ್ಷದ ಅಬ್ದುಲ್ ರೆಹಮಾನ್ ಎಂಬಂತಹ ಕಾರ್ಯಕರ್ತನೊಬ್ಬ ಅಕ್ರಮವಾಗಿ ಸಿಲಿಂಡರ್ ಸಂಗ್ರಹಿಸಿದ್ದು, ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 55 ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಹಿಳೆಯರಿಗೆ ಕಡ್ಡಾಯ ಮುಟ್ಟಿನ ರಜೆ ಕಾನೂನು ತರುವ ಬೇಡಿಕೆಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ಉದ್ಯೋಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು, ಮಹಿಳೆಯರನ್ನು ನೇಮಿಸಿಕೊಳ್ಳಲು ಹಿಂಜರಿಬಹುದು ಮತ್ತು ಮಹಿಳೆಯರಲ್ಲಿ ಕೀಳರಿಮೆ ಬೆಳೆಯಬಹುದು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಎಐಎಡಿಎಂಕೆ ಉಚ್ಚಾಟಿತ ನಾಯಕಿ ವಿಕೆ ಶಶಿಕಲಾ ಹೊಸ ಪಕ್ಷದ ಗುರುತು ತೆಂಗಿನ ಮರವನ್ನ ಚಿಹ್ನೆಯಾಗಿ ಘೋಷಿಸಿದ್ದಾರೆ. ಅಖಿಲ ಭಾರತ ಪುರಚಿ ತಲೈವರ್ ಮಕ್ಕಳ ಮುನ್ನೇತ್ರಂ ಕಾಳಗಂ ಪಕ್ಷವನ್ನು ಸ್ಥಾಪಿಸಿರುವಂತಹ ಶಶಿಕಲಾ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು, ತಮಿಳುನಾಡು ರಾಜಕಾರಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವುದಾಗಿ ಹೇಳಿದ್ದಾರೆ.